ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿ, ಏನು ಸಂದೇಶ ಆಯಿತು ಸರ್? ಅದಪ್ಪ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕಲ್ಲಿ ಚರ್ಚೆ ಮಾಡ್ತಾರಾ? ಭೇಟಿ ಮಾಡಿದ್ದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ತಿಳಿಸಿದ್ದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ BJP ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ದೀವಿ. ನಾನು ಮೊದಲೇ ಈ ವಸ್ತೆ ಅನ್ನಲ್ಲ ರೀ, ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಒಕ್ಕಲರದ ಬಿಸ್ನೆಸ್ ಮೆನ್ ಇದಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳಿದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನು ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನನಗೆ ಮೀಟಿಂಗ್ ನಾನು ಯಾವುದೋ ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ, ನನ್ನ ಹತ್ರ ಯಾವಾಗಲೂ ರೆಕಾರ್ಡಲ್ಲ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿ, ಏನು ಸಂದೇಶ ಆಯಿತು ಸರ್? ಅದಪ್ಪ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕಲ್ಲಿ ಚರ್ಚೆ ಮಾಡ್ತಾರಾ? ಭೇಟಿ ಮಾಡಿದ್ದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ತಿಳಿಸಿದ್ದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ BJP ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ದೀವಿ. ನಾನು ಮೊದಲೇ ಈ ವಸ್ತೆ ಅನ್ನಲ್ಲ ರೀ, ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಒಕ್ಕಲರದ ಬಿಸ್ನೆಸ್ ಮೆನ್ ಇದಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳಿದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನು ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನನಗೆ ಮೀಟಿಂಗ್ ನಾನು ಯಾವುದೋ ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ, ನನ್ನ ಹತ್ರ ಯಾವಾಗಲೂ ರೆಕಾರ್ಡಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿ, ಏನು ಸಂದೇಶ ಆಯಿತು ಸರ್? ಅದಪ್ಪ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕಲ್ಲಿ ಚರ್ಚೆ ಮಾಡ್ತಾರಾ? ಭೇಟಿ ಮಾಡಿದ್ದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದನ್ನೆಲ್ಲ ತಿಳಿಸಿದ್ದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ BJP ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ದೀವಿ. ನಾನು ಮೊದಲೇ ಈ ವಸ್ತೆ ಅನ್ನಲ್ಲ ರೀ, ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಒಕ್ಕಲರದ ಬಿಸ್ನೆಸ್ ಮೆನ್ ಇದಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳಿದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನು ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನನಗೆ ಮೀಟಿಂಗ್ ನಾನು ಯಾವುದೋ ಆನ್ ರೆಕಾರ್ಡ್ ಇಟ್ಕೊಳ್ಳಲ್ಲ, ನನ್ನ ಹತ್ರ ಯಾವಾಗಲೂ ರೆಕಾರ್ಡಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.